ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಜ್ಞಾನದ ಬೆಳಕೆ ಜೀವನದ ನಿಜವಾದ ಸಂಪತ್ತು. ಇಂದು ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಉಚಿತ ನೋಟ್ಬುಕ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಶಿಕ್ಷಣಕ್ಕೆ ನಮಸ್ಕರಿಸುತ್ತಾ ಹಾಗೆ ನಮ್ಮ ಕನ್ನಡಾಂಬೆ ಪಾದಗಳಿಗೆ ನಮಸ್ಕರಿಸುತ್ತಾ ಈ ನಮ್ಮ ಚಿಕ್ಕದಾದ ಮೋಕ ಗ್ರಾಮ ಪಂಚಾಯತಿ ವ್ಯಾಪ್ತಿಯೊಳಗೆ ಶ್ರೀ ಹೊಸಮೋಕ ಕಳೆದ 4-5 ವರ್ಷಗಳ ಹಿಂದೆ ಇದೇ ಕಾಲೇಜು ಆವರಣದಲ್ಲಿ ಮೆಗಾ ಕ್ಯಾಂಪ್ ಮಾಡಿದ್ವಿ. ಒಂದು ಮೆಗಾ ಕ್ಯಾಂಪ್ ಮಾಡಬೇಕಂದ್ರೆ ಕನಿಷ್ಠ 2-3 ಲಕ್ಷ ಖರ್ಚಾಗುತ್ತೆ. ಅದು ಜಿಲ್ಲಾ ಮಟ್ಟದಲ್ಲಿ ಮಾಡುವಂತ ಕಾರ್ಯಕ್ರಮ. ಅದನ್ನ ಇದೇ ಶಾಲೆಯಲ್ಲಿ ನಾವು ಮಾಡಿದ್ವಿ. ಈಗ ತಮ್ಮೆಲ್ಲರ ನೇತೃತ್ವದಲ್ಲಿ ಮತ್ತೆ ಅದೇ ಆರೋಗ್ಯ ಕ್ಯಾಂಪಿನ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮೆಲ್ಲರ ಸಹಕಾರ ಕೊಟ್ಟರೆ ಬೆಂಗಳೂರು ವೈದ್ಯಕೀಯ ಆಸ್ಪತ್ರೆಯವರನ್ನ ಕರೆಸಿ ಎಲ್ಲರಿಗೂ ಕೂಡ ಉಚಿತ ಆರೋಗ್ಯ ತಪಾಸಣೆ ಮಾಡೋಣ, ಕೆಲವೇ ದಿನಗಳಲ್ಲಿ ಆಯೋಜನೆ ಮಾಡೋಣ ಅಂತ ಈ ಮೂಲಕ ಕೇಳ್ತಾ ಇದ್ದೀನಿ. ನಮ್ಮ ಮೋಕ ಪ್ರಬಂಧಗಳು ಮತ್ತು ಈ ಶಾಲೆಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕ ವೃಂದದವರಿಗೂ ಮತ್ತು ಇಲ್ಲಿ ನೆರೆದಿರುವಂಥ ಎಲ್ಲ ಮುದ್ದು ಮಕ್ಕಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಯಾಕೆಂದರೆ ಇವತ್ತು ಮಕ್ಕಳೇ ಈ ದೇಶದ ಮುಂದಿನ ಉಜ್ವಲದ ಭವಿಷ್ಯ. ಅದಕ್ಕೋಸ್ಕರ ಇವತ್ತು ನೀವೆಲ್ಲರೂ ಒಂದು ಗುರುಗಳ ಮಾರ್ಗದರ್ಶನದಲ್ಲಿ ಉತ್ತಮ ಒಂದು ಶಿಕ್ಷಣವನ್ನು ಕಲಿತು ಮುಂದೆ ಈ ಭಾಗದ ಆದಿದೇವನಾದಂಥ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವರೂಪನಾದಂಥ ಮೋಕ ಮುದ್ದು ಮಲ್ಲಿಕಾರ್ಜುನನ ಮನದಲ್ಲಿ ನೆಲೆಯುತ್ತಾ ಹಾಗೂ ಆದಿದೇವತೆ ಶಕ್ತಿ ಇರ್ತಕ್ಕಂಥ ಕನ್ನಡಾಂಬೆ ಶಕ್ತಿ ಇರ್ತಕ್ಕಂಥ ಮೋಕ ಮಾರಮ್ಮ ತಾಯಿಗೆ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಹಾಗೂ ಮುಂದೆ ಕೂತ್ಕೊಂಡಿರ್ತಕ್ಕಂಥ ಎಲ್ಲ ಮುದ್ದು ಮಕ್ಕಳು, ಯಾಕಂದರೆ ದೇವರ ಸಮಸಾನ ಮಕ್ಕಳಂದರೆ ದೇವರ ಸರಿಸಮನ ಅಂತಂದೇಳಿ ನಾನು ಅನ್ಕೊತೀನಿ. ಹಾಗೂ ಈ ವೇದಿಕೆ ಮೇಲೆ ಆಶೀರ್ವಾದವಾಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ವರ್ಷಗಳಿಂದ ಹಗಲಿರುಳು ಸದಾ ಇದೇ ಒಂದು ಜೀವನ. ಎಲ್ಲರೂ ಒಕ್ಕೂಟನ ಬೇರೆ ಬೇರೆ ಕೆಲಸ ತೊಡಗಿದ್ರೆ ನಮ್ಮ ಮಾಡ್ತೀನಿ ಏನು ಮಾಡ್ತೀವಿ ಸರ್, ನಾವು 4-5 ದಿವಸಕ್ಕೊಂದು ಕಾರ್ಯಕ್ರಮ ಮಾಡಿದ್ರೆ ಇನ್ನೂ ಬೈತಿದ್ದೀರಲ್ಲ ಅಂತ ಹೇಳಿ ನಾವು ಅಂದ್ಕೊಳ್ತೀವಿ. ಮತ್ತು ದತ್ತಾತ್ರೇಯ ಸರ್ ಅವರಿಗೂ, ದತ್ತಾತ್ರೇಯ ಸರ್ ಹಾಗೂ ನಮ್ಮ ಸಚಿನ್ ಗಂಗಾಧರ್ ಅವರು ಮತ್ತೊಬ್ಬ ಕರ್ನಾಟಕ ರಕ್ಷಣಾ ಉಪಾಧ್ಯಕ್ಷರು ಹಾಗೂ ಇನ್ನೂ ಇರಬೇಕಲ್ಲ ನೋಡುತ್ತಾರೆ ಹಣ 10,000 ಬೀಡ ಹಬ್ಬದ ಶುಭಾಶಯಗಳು.
rich aroma of Nescafe Gold. ಮಲ್ಲಣ್ಣ ಮಲ್ಲಣ್ಣ ಸಮಾಜದ ಬದುಕನ್ನು ಸೇವಾ ಮನೋಭಾವಕ್ಕೆ ನಮ್ಮ ಶಾಲೆಯ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ, ಮೈ ಟಿವಿ ಭಾರತದಿಂದ ನಾನು ನಿಮ್ಮ ಶೇಖರ್ ಹೊಣೆನೂರು. ಹೊಸಮೋಕ ಪ್ರೈಮರಿ ಶಾಲೆಯಲ್ಲಿದ್ದೀವಿ. ಕರ್ನಾಟಕ ರಕ್ಷಣೆ ವೇದಿಕೆಯ ಜಿಲ್ಲಾಧ್ಯಕ್ಷರಾದಂಥ ಅಂಗಡಿ ಶಂಕರಪ್ಪಣ್ಣನವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಸರ್ ನಮಸ್ಕಾರ. ನನ್ನ ಜನ್ಮದಿನಕ್ಕೆ ನಮ್ಮ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಿಂದ ಅಧ್ಯಕ್ಷರಾದ ಆತ್ಮೀಯ ಗೆಳೆಯ ಪಂಪನಗೌಡರ ನೇತೃತ್ವದಲ್ಲಿ ಮೋಕ ಸರ್ಕಾರಿ ಶಾಲೆಯ ಎಲ್ಲ ಮಕ್ಕಳು ಕೂಡ ಇವತ್ತು ನೋಟ್ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಆತ್ಮೀಯ ಗೆಳೆಯ ಪಂಪನಗೌಡ ನೇತೃತ್ವದಲ್ಲಿ ಅದ್ದೂರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಹಲವಾರು ವರ್ಷಗಳಿಂದ ಕನ್ನಡ ಸೇವೆಯನ್ನು ಮಾಡ್ತಾ ನಾವು ಇವತ್ತು ಗಡಿನಾಡ ಶಾಲಾ ಮಕ್ಕಳ ಜೊತೆಗೆ ಹೋರಾಟಗಳ ಜೊತೆಗೆ ಒಂದು ಇವತ್ತು ಏನು ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡಿ ನಮ್ಮ ಹುಟ್ಟುಹಬ್ಬನ್ನು ಸರಳವಾಗಿ ಆಚರಿಸ್ಕೊತಾ ಇದ್ದೀವಿ. ಇಂದಿನ ಕಾರ್ಯಕ್ರಮಕ್ಕೆ ಏನು ಆಯೋಜನೆ ಮಾಡಿ ಯಶಸ್ವಿಗೊಳಿಸಿದ ಆತ್ಮೀಯ ಗೆಳೆಯ ಪಂಪನಗೌಡರಿಗೂ ಮತ್ತು ಎಲ್ಲ ಕರವೇ ಕುಟುಂಬಕ್ಕೂ ಚಾಂದ್ ಭಾಷೆ ಅವ್ರಿಗೂ ಎಲ್ಲರೂ ಕೂಡ ನಾನು ವಂದನೆಗಳನ್ನು ತಿಳಿಸ್ತೀನಿ. ಕರವೇ ಯಾವತ್ತು ಕನ್ನಡ ಪರ ಹೋರಾಟಗಳಲ್ಲಿ ನಮ್ಮ ನಾರಾಯಣಗೌಡರ ನೇತೃತ್ವದಲ್ಲಿ ಕಳೆದ ಏನು 40 ವರ್ಷಗಳಿಂದ ಸತತ 27ನೇ ವರ್ಷ ಇವತ್ತು ಕರವೇ ಇಂದಿಗೆ 27 ವರ್ಷಗಳು ಕೂಡ ಕನ್ನಡ ಕನ್ನಡಿಗ ಕರ್ನಾಟಕ ಎಂಬ ಧ್ಯೇಯವಾಕ್ಯದೊಂದಿಗೆ ಎಲ್ಲ ಕನ್ನಡ ಪರ ಮುಂಚೂಣಿ ಹೋರಾಟದಲ್ಲಿ ನಮ್ಮ ನಾಯಕರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಸಂಘಟನೆ ಬೆಳೀತಾ ಬಂದಿದೆ. ತಾಯಿ ಭುವನೇಶ್ವರಿ ಆಶೀರ್ವಾದ, ನಮ್ಮ ನಾಯಕರಾದ ನಾರಾಯಣಗೌಡ ಆಶೀರ್ವಾದದೊಂದಿಗೆ ಬಳ್ಳಾರಿ ಜಿಲ್ಲೆಯಲ್ಲೂ ಕೂಡ ಹೆಚ್ಚಿನ ರೀತಿ ಸಂಘಟನೆ ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತೀನಿ. ಧನ್ಯವಾದಗಳು. ಧನ್ಯವಾದ ಸರ್. ಶಂಕರಪ್ಪಣ್ಣವ್ರ ಬಗ್ಗೆ ಎರಡು ಮಾತು ಹೇಳಿ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ನಮ್ಮ ಹೆಸರು ಪಂಪನಗೌಡ ಅಂತ, ಕರ್ನಾಟಕ ರಕ್ಷಣಾ ವೇದಿಕೆ ಬಳ್ಳಾರಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಮಾನ್ಯ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂಥ ಕಲಿಯುಗದ ಭೀಷ್ಮ ಮಾರ್ಗದರ್ಶನ ಕನ್ನಡದ ಕೆಚ್ಚಾಳಾದಂಥ ನಮ್ಮ ಗುರುಗಳಾದಂಥ ಟಿ ಎ ನಾರಾಯಣಗೌಡರು ಅವರ ಆಲದ ಮರ ಅಂತ ಬೆಳೆದಿದ್ದಾರೆ. ಅಂಥವ್ರ ನೆರಳಲ್ಲಿ ನಾವೆಲ್ಲ ಇವತ್ತು ಕನ್ನಡಿಗರವಾಗಿ ಇದೀವಿ ಅಂತಂದು ಹೇಳಿದ್ರೆ ಸನ್ಮಾನ್ಯ ಟಿ ಎ ನಾರಾಯಣಗೌಡರು ಅಂದರೆ ತಪ್ಪಾಗಲಾರದು. ಅದೇ ಮಾರ್ಗದರ್ಶನದಲ್ಲಿ ಕನ್ನಡದ ಕಟ್ಟಾಳಾಗಿ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಬೆನ್ನೆಲುಬಾಗಿ ನಿಂತುಕೊಂಡಿರ್ತಕ್ಕಂಥ ಜಿಲ್ಲಾಧ್ಯಕ್ಷರಾದಂಥ ಬಳ್ಳಾರಿ ಜಿಲ್ಲಾಧ್ಯಕ್ಷರಾದಂಥ ಅಂಗಡಿ ಶಂಕರಪ್ಪಣ್ಣನವರು ಹಾಗೂ ನಮ್ಮ ಉಪಾಧ್ಯಕ್ಷರಾದಂಥ ಶಿವಕುಮಾರ ಸ್ವಾಮಿ ಅವರು, ತಾಲೂಕು ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಗೌಡರು, ನಮ್ಮ ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಚಾಂದ್ ಭಾಷೆ ಅವರವರು, ಕಚ್ಚೇಡ ಅಧ್ಯಕ್ಷರಾದಂಥ ಅಂಜಿನವರು, ಗಂಗಾಧರ್ ಅವರು, ಬಸರಕೋಡ್ ಅಧ್ಯಕ್ಷರು ನಮ್ಮ ಮಂಜುನಾಥ ಆಚಾರ್ಯ ಅವರು, ಇವರೆಲ್ಲರೂ ಸೇರಿಬಿಟ್ಟು ಇವತ್ತು ಬೃಹದಾಕಾರವಾಗಿ ನಾವು ಹೋರಾಟಕ್ಕೆ ಸಮರಕ್ಕೂ ಸಿದ್ಧ, ಹೋರಾಟಕ್ಕೂ ಬದ್ಧ ಅಂತಂದೇಳಿ ಒಂದು ಸಿದ್ಧಾಂತ ಇಟ್ಕೊಂಡಿದ್ದೀವಿ.
ನಾವು ಮುಂದಿನ ದಿನಗಳಲ್ಲಿ ನಾವು ಅಳಲು ಸೇವೆ ಮಾಡಿದ್ದೀವಿ. ಇವತ್ತು ವಿಶೇಷವಾಗಿ ಆತ್ಮೀಯ ಸ್ನೇಹಿತರು ಹುಟ್ಟಹಬ್ಬ ಆಚರಣೆವಾಗಿ ಒಂದು ಅಳಲು ಸೇವೆ, ಒಂದು 350 ಹುಡುಗರಿಗೆ, ವಿದ್ಯಾರ್ಥಿಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮೋಕಾದಲ್ಲಿ ಇವತ್ತು ಆವರಣದಲ್ಲಿ ನಮ್ಮ ಕರವೇ ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಹಾಗೂ ನಮ್ಮ ಇಲ್ಲಿರ್ತಕ್ಕಂಥ STMC ಅಧ್ಯಕ್ಷ ಅಂತ ಹಾಗೂ ನಾವು ನಮ್ಮ ಎಲ್ಲ ತಂಡದವರು ಸೇರಿಬಿಟ್ಟು ಗೆಳೆಯನಿಗೆ ಹುಟ್ಟುಹಬ್ಬದ ಹಾರ್ದಿಕ ವಿಶೇಷವಾಗಿ ಶುಭಾಶಯಗಳನ್ನು ತಿಳಿಸುತ್ತೇವೆ. ಹಾಗೂ ನಮ್ಮ ಅಳಲು ಸೇವೆ 350ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ 1ರಿಂದ 7ನೇ ತರಗತಿವರೆಗೆ ಹೊಸಮೋಗ ಗ್ರಾಮದಲ್ಲಿ ನಾವು ಉಚಿತ ನೋಟು ಬುಕ್ಗಳನ್ನು ಕನ್ನಡ ಸೇವೆಯಾಗಿ ನಾವೇನು ಯಾವುದೇ ಫಲಾಪೇಕ್ಷೆಯಾಗಿ ನೀಡಿಲ್ಲ. ಬೇರೆ ಬೇರೆ ಮಾಲುಗಳಲ್ಲಿ ಇಲ್ಲೇ ಒಂದು ಅಡವಿ ಆರಣದಲ್ಲಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳೋದಕ್ಕಿಂತ ಇಂಥ ಒಂದು ಉತ್ತಮವಾದಂಥ ಕಾರ್ಯ, ಮಕ್ಕಳ ಭವಿಷ್ಯ ಇಲ್ಲಿ ಚೆನ್ನಾಗಿದೆ. ಇಂಥ ಕಾರ್ಯಕ್ರಮಕ್ಕೆ, ಇಷ್ಟು ಅಭೂತ ಕಾರ್ಯಕ್ರಮಕ್ಕೆ ಬಂದು ನಿಂತು ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು, ಮಾಜಿ STMC ಅಧ್ಯಕ್ಷ ಅಂತ ಆತ್ಮೀಯ ಗೆಳೆಯ ನಮ್ಮ ರಾಮಣ್ಣವ್ರ ಅವರು ಕೂಡ ಸಹಕಾರ, ನಮ್ಮ STMC ಅಧ್ಯಕ್ಷರ ಸಹಕಾರ, ಮೋಕದವ್ರ ಸಹಕಾರ, ಅವರವರ ಹೆಸರೇ ಪ್ರತಿಯೊಂದು ಹೆಸರೇ ನಮ್ಮ ಭಾಗದಲ್ಲಿರ್ತಕ್ಕಂಥ ಎಲ್ಲರ ಪರವಾಗಿ ನಾವು ಇಂಥ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕಾರ್ಯಕ್ರಮಗಳು ಮಾಡ್ತೀವಿ ಅಂತಂದು ಹೇಳ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಬಳ್ಳಾರಿ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂಥ ಅಂಗಡಿ ಶಂಕರಪ್ಪಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಮೋಕ ಶಾಲೆಯಲ್ಲಿ ಪುಸ್ತಕಗಳ ವಿತರಣೆಯನ್ನು ಮಾಡಿದ್ದಾರೆ. ಕ್ಯಾಮರಾಮ್ಯಾನ್ ಸಗರಂ ಮಲ್ಲಿ ಜೊತೆ ನಾನು ನಿಮ್ಮ ಶೇಖರ್ ಒಣೆನೂರು. ನಮಸ್ಕಾರ.